ನಮಸ್ತೆ ಗೆಳೆಯರೆ. ನಿಮ್ಮ ಹತ್ರ ಒಂದು ಒಳ್ಳೆಯ ವಿಚಾರ ಹಂಚ್ಕೋಬೇಕು ಅನ್ನಿಸ್ತು. ನಿನ್ನೆ ಚಾವಾ ಅಂತ ಒಂದು ಚಿತ್ರ ಬಂದಿದೆ ಹಿಂದಿಯಲ್ಲಿ. ಆ ಚಿತ್ರ ನೋಡಿ ನಖಶಿಕಾಂತ ರೋಮಾಂಚನವಾಯಿತು. ದೇಶಭಕ್ತಿಯ ಪರಮಾವಧಿ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ಸಾರ್ಥಕ್ಯ ಭಾವ ಅಂದ್ರೇನು, ತ್ಯಾಗ ಅಂದ್ರೇನು, ಬಲಿದಾನ ಅಂದ್ರೇನು, ಪರರಿಗಾಗಿ ಬದುಕುವುದು ಅಂದ್ರೇನು, ಟೋಟಲ್ ವರ್ಲ್ಡ್ ಫಿಲ್ಮ್ ಹಿಸ್ಟ್ರಿಯಲ್ಲಿ, ಫಿಲ್ಮ್ ಮೇಕಿಂಗಲ್ಲಿ ಒಂದು ಉನ್ನತ ಮಟ್ಟವನ್ನು ಟೆಕ್ನಿಕಲಿ ಕೂಡ ಮೀರುತ್ತೆ. ಆ ಚಿತ್ರ ಭಾರತದಾದ್ಯಂತ ಜನಮನ ಗೆದ್ದಿರುವಂತಹ ಚಿತ್ರ. ಇಲ್ಲಿ ನಾವು ಭಾಷೆಗಳ ನಡುವೆ ದ್ವೇಷ ಮಾಡುವುದನ್ನು ಬಿಟ್ಟು ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುವುದಕ್ಕೂ ಮುನ್ನ ಕನ್ನಡ ಪ್ರೇಮಿಯೂ ಆಗಿದ್ದ, ಕನ್ನಡ ಭಾಷೆಯಲ್ಲಿ ಸುಲಲಿತವಾಗಿ ಮಾತನಾಡುತ್ತಿದ್ದ, ಬೆಂಗಳೂರಿನಲ್ಲಿ ತನ್ನ ಬಾಲ್ಯವನ್ನು ಕಳೆದ ಛತ್ರಪತಿ ಶಿವಾಜಿ ಮಹಾರಾಜರ ಮಗನ ತ್ಯಾಗ ಬಲಿದಾನಗಳ ಕತೆ ಅದು. ಅದರಲ್ಲಿ ನಾವು ಕಲಿಯೋದು ತುಂಬ ಇದೆ. ಸೆಲ್ಫ್ ಎಸ್ಟೀಮು, ಸೆಲ್ಫ್ ಕಾನ್ಫಿಡೆನ್ಸು, ಶರೀರ ಸಾಮರ್ಥ್ಯ. ಆತನ ಕತ್ತಿಯೇ 39 ಕಿಲೋ ಇತ್ತಂತೆ. ದಿನ ರಾತ್ರಿ 3 ದಿನಗಳ ಕಾಲ, 3 ರಾತ್ರಿಗಳ ಪರ್ಯಂತ ನಿಲ್ಲದೆ ಕತ್ತಿ ಆಡಿಸುತ್ತಿದ್ದಂತಹ ಪೈಲ್ವಾನ ಆತ ಆಗಿದ್ದ. ವೀರ ಧೀರ ಶೂರ ಛತ್ರಪತಿಯಾಗಿದ್ದ. ಆತನ ಧ್ಯೇಯ ಸಾಧನೆಗಳು, ಆತನ ಪ್ರಜಾಪ್ರಭುತ್ವವಾದಿ, ಸ್ವರಾಜ್ಯವಾದಿ, ಆತನ ಡೈಲಾಗ್ಸು ಮೈ ರೋಮಾಂಚನಗೊಳಿಸುತ್ತೆ. ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ, ಅತಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ತೋರಿಸಬೇಕಾದಂಥ ಚಿತ್ರ ಅದು. ಅದೊಂದು ಭಾರತ ದೇಶದ ಮೇಲೆ ವಿದೇಶಿ ಆಕ್ರಮಣಕಾರರ ವಿರುದ್ಧ ಎದ್ದು ನಿಂತ ಸ್ವದೇಶಿ ವೀರರ ಒಂದು ವೀರಗಾಥೆ. ದಯವಿಟ್ಟು ನೀವೆಲ್ಲ ಹಣ ಖರ್ಚು ಮಾಡಿಕೊಂಡು ನೋಡಬೇಕಾಗದೇ ಇರೋಂಥ ಈ ಚಿತ್ರಕಾಲದಲ್ಲಿ ನೋಡಲೇಬೇಕಾದಂತಹ ಚಿತ್ರ, ನಿಮ್ಮ ಮಕ್ಕಳಿಗೆ ತೋರಿಸಲೇಬೇಕಾದಂಥ ಚಿತ್ರ. ಒಂದೊಂದು ಕಣ್ಣಂಚಿನಲ್ಲಿ ನೀರು ಸದಾ ನರ್ತನ ಮಾಡುತ್ತಿರುತ್ತೆ. ತ್ಯಾಗ ಅಂದ್ರೇನು ಅಂತ ತೋರಿಸ್ಕೊಡುತ್ತೆ. ಅಂದಿನ ವ್ಯಾಟಿಕನ್ ಸಿಟಿಯಲ್ಲಿ ಮಹಾಪವಿತ್ರ ಜೀಸಸ್ ಕ್ರೈಸ್ತರ ಒಂದು ಶಾರೀರ ಕ್ರೌರ್ಯದ ಹಾಗೆ ಈತ ತಮ್ಮ ಶರೀರದ ಮೇಲೆ 41 ದಿವಸಗಳ ಕಾಲ ನಡೆದ ಕ್ರೌರ್ಯವನ್ನು ಹೇಗೆ ತಡ್ಕೋತಾನೆ, ತನ್ನತನವನ್ನು ಸೋಲೊಪ್ಪದೆ ಶತ್ರುವನ್ನೇ ಬೀಳಿಸುವಷ್ಟು ಸಾಮರ್ಥ್ಯ ನೋವು ತಡ್ಕೊಳ್ಳೋದ್ರಲ್ಲಿದೆ ಅಂತ ತೋರಿಸ್ಕೊಡುವಂಥ ಚಿತ್ರ ಅದು. ಅದು ಚಿತ್ರ ಅಷ್ಟೇ ಅಲ್ಲ, ನೈಜ ಭಾಷೆ, ನಡೆದ ಘಟನೆ, ಸಂಗಮೇಶ್ವರದಲ್ಲಿ ನಡೆದ ಘಟನೆ ಅದು. ಜೀವನ ಪರ್ಯಂತ ಸ್ವರಾಜ್ಯಕ್ಕಾಗಿ ಬದುಕಿದವರದ ಒಂದು ಕತೆ. ಅದೇ ಟೈಮಲ್ಲಿ ಪ್ರಜಾಪ್ರಭುತ್ವವಾದಿ ಛತ್ರಪತಿ ಶಿವಾಜಿ ಮಹಾರಾಜರ ಏಳಿಗೆ ಆಗಿರುತ್ತೆ. ದಕ್ಷಿಣದಲ್ಲಿ, ಉತ್ತರದಲ್ಲಿ ಸರ್ವಾಧಿಕಾರಿ ತಂದೆ ತಾತಂದರನ್ನು ಕೊಂದುಕೊಂಡು ಬಂದು ಸಾಮ್ರಾಜ್ಯ ನಡೆಸಿದ ಔರಂಗಜೇಬನ ದಾಂಧಲೆ ನಡೆದಿರುತ್ತೆ. ತನ್ನವರು ಎಂದು ನೋಡದೆ ಬಿಜಾಪುರ ಸುಲ್ತಾನರನ್ನು ಮಣ್ಣು ಮುಕ್ಕುವಂತೆ ಧ್ವಂಸ ಮಾಡಿದ ಔರಂಗಜೇಬ. ಇಲ್ಲಿ ಧರ್ಮಗಳ ಬಗ್ಗೆ ಮಾತನಾಡೋದು ಬೇಡ,
ಬೇಕಾಗೂ ಇಲ್ಲ. ಅದು ಯಾವುದೇ ಧರ್ಮದ ವಿರುದ್ಧ ಸಮರವಲ್ಲ. ಅದರಲ್ಲಿರೋ ಒಂದು ಡೈಲಾಗೇ ಸಾಕ್ಷಿ. ಅದರಲ್ಲಿ ಆ ವೀರ ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ಕಟ್ಟಿ ಹಾಕಿ ಮೈಯೆಲ್ಲ ಗಾಯಗಳನ್ನು ಮಾಡಿ, ಉಪ್ಪು ಸವರಿ, ಕಣ್ಣು ತೆಗೆದು, ನಾಲಿಗೆ ಕಿತ್ತು, ಉಗುರುಗಳನ್ನೆಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಉಗುರಿನಂತೆ ಕಿತ್ತು ಚಿತ್ರಹಿಂಸೆ ಮಾಡಿ ಅದನ್ನು ಕಣ್ಣಂಚಿನಲ್ಲಿ ನೋಡಿದ ಔರಂಗಜೇಬ ಆತನ ಹತ್ರ ಹೋಗ್ಬಿಟ್ಟು, ನಿನ್ನಂಥ ಮಗ ನನಗೆ ಹುಟ್ಟಲಿಲ್ವಲ್ಲ, ಎಂಥ ವೀರ ನೀನು ಈಗಲೂ ನಿನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ, ನೀನು ಮತ ಪರಿವರ್ತನೆ ಆಗು, ನಮ್ಮವನಾಗು ಅಂತ ಕೇಳಿದಾಗ ಆ ವೀರ ಕೊಡುವ ಉತ್ತರ ನಾವು ಊಹಿಸಲು ಸಾಧ್ಯ. ಅವನು ಹೇಳ್ತಾನೆ, ನೀನು ನಮ್ಮವನಾಗು, ಪ್ರಜಾಪ್ರಭುತ್ವವಾದಿಯಾಗು, ಸ್ವರಾಜ್ಯವನ್ನು ಬಯಸು, ನಮ್ಮ ಸ್ವರಾಜ್ಯದಲ್ಲಿ ಒಂದಾಗು, ನೀವು ನಿಮ್ಮನ್ನ ಸಿಂಹಾಸನದ ಮೇಲೆ ಕೂಡಿಸ್ಕೊಳ್ತೀರಿ, ನಾವು ಪ್ರಜೆಗಳನ್ನು ಕೂಡಿಸಿ ನಾವು ರಾಜ್ಯವನ್ನು ರಕ್ಷಣೆ ಮಾಡ್ತೀವಿ, ನಮ್ಮೊಳಗೊಂದಾಗು. ನಿನಗೆ ಬೆನಿಫಿಟ್ ಏನು ಗೊತ್ತಾ, ನಮ್ಮೊಳಗೆ ಸೇರಿದ್ರೆ ನಿನ್ನ ಮತ ಪರಿವರ್ತನೆ ಆಗಬೇಕಾಗಿಲ್ಲ, ನೀನು ಇರುವ ಮತದಲ್ಲೇ ಇರ್ಬೋದು ಅಂತ ಹೇಳಿದಂತಹ ವೀರ. ಆಗದಿದ್ದಲ್ಲಿ ಪರಿಣಾಮ ಕೇಳು, ನಿನ್ನ ವಂಶ ನಿನಗೇ ಅಂತ್ಯವಾಗುತ್ತದೆ. ನಮ್ಮ ಪ್ರಜಾಪ್ರಭುತ್ವವಾದಿಗಳು, ಸ್ವರಾಜ್ಯವಾದಿಗಳು ಸುಮ್ಮನೆ ಕೂರುವುದಿಲ್ಲ. ಆತ ಹೇಳಿದ ಪ್ರತಿಯೊಂದು ಭವಿಷ್ಯ ನಡೆಯುತ್ತೆ. ಪಾಣಿಪತ್ ಕದನದವರೆಗೂ ಬಾಜಿರಾವ್ ಹೋಗಿ ಪೂರಾ ಭಾರತವನ್ನು ಸ್ವರಾಜ್ಯವನ್ನಾಗಿ ಮಾರ್ಪಡಿಸ್ತಾನೆ. ಮೊಘಲರ ಧ್ವಂಸ ಆಗತ್ತೆ. ಎಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಪತನ ಆಗೋದಕ್ಕೆ ಕುಟುಂಬಗಳೇ ಕಾರಣ, ಕುಟುಂಬ ರಾಜಕಾರಣ ಕಾರಣ. ಜನಗಳ ತ್ಯಾಗ ಬಲಿದಾನಗಳ ಮೇಲೆ ಕಟ್ಟಿದಂಥ ಸ್ವರಾಜ್ಯದಲ್ಲಿ ವಿಕೃತ ನಿರ್ದಯ ಹೆಣ್ಣು ಮಕ್ಕಳ ದೆಸೆಯಿಂದ, ಕುಟುಂಬ ರಾಜಕಾರಣದ ದೆಸೆಯಿಂದ ಸ್ವಾರ್ಥ ಹುಟ್ಟಿಕೊಂಡು ಯಾರೂ ಸೋಲಿಸಲಾಗದ ವೀರ ಪಿತೂರಿಗೊಳಗಾಗಿ ಎಂಡ್ ವಿತ್ ಟ್ರ್ಯಾಜಿಡಿ ಆಗುತ್ತೆ. ಆ ಕತೆ ನೀವು ನೋಡಲೇಬೇಕು. ಸ್ವಾರ್ಥಿಗಳು ಕೆಲಸ ಮಾಡದೆ ಬದುಕಬೇಕು ಅಂತ ಅನ್ಕೋತಾರೆ, ನಿಸ್ವಾರ್ಥಿಗಳು ದುಡಿದು ಬದುಕಬೇಕು ಅನ್ಕೋತಾರೆ. ದುಡಿದು ಬದುಕೋ ಜಾಗದಲ್ಲಿ ರೋಗ ರುಜಿನಗಳಿರೋದಿಲ್ಲ, ದುಃಖ ದುಮ್ಮಾನಗಳಿರೋದಿಲ್ಲ. ಇನ್ನೊಬ್ಬರ ದುಡಿಮೆಯಲ್ಲಿ ಮೆರಿಬೇಕು ಅಂದ್ಕೊಳ್ಳೋಂತಹ ಸ್ವಾರ್ಥಿಗಳಿಗೆ ಪರಿವರ್ತನೆ ಆಗೋದಕ್ಕೆ ಈ ಚಿತ್ರ ಒಂದು ಕಾರಣ ಆಗುತ್ತೆ. ನೋಡಿದವರೆಲ್ಲ ಉದ್ರಿಕ್ತರಾಗ್ತಾ ಇದ್ದಾರೆ, ಉದ್ವೇಗಕ್ಕೊಳಗಾಗ್ತಾ ಇದ್ದಾರೆ. ಮಕ್ಕಳು ಕೆಟ್ಟ ಭಾವನೆಯಲ್ಲಿ ಹೇಳ್ತಿಲ್ಲ ನಾನು, ಮೈಯೆಲ್ಲ ಒಂದು ಧ್ಯೇಯದ ಸಂಚಾರವಾಗುತ್ತೆ. ತುಂಬ ಚೆನ್ನಾಗಿದೆ. ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಂಗಾಗುತ್ತೆ. ನಮ್ಮ ಬೆಳವಣಿಗೆಗೆ ತುಂಬ ಉಪಕಾರ ಆಗುವಂಥ ಚಿತ್ರ ಅದು. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅನಿಸುತ್ತೆ. ಆ ರೀತಿ ಒಂದು ಟೆಕ್ನಾಲಜಿ ಇತ್ತೀಚೆಗೆ ಬೇರೆ ಚಿತ್ರಗಳಲ್ಲಿ ನೋಡಲಿಲ್ಲ. ದಯವಿಟ್ಟು ನೀವೆಲ್ಲ ನೋಡಿ ಅವರ ಬಲಿದಾನಕ್ಕೆ ಒಂದು ಶ್ರದ್ಧೆಯ ವಂದನೆಗಳನ್ನು ಕೊಡಬಹುದು. ಧನ್ಯವಾದ. ಅಹೋರಾತ್ರ.